ವೆಲ್ಕಮ್ ಟು ಸ್ಟೂಡೆಂಟ್ ಇನ್ಫೋ ಚಾನಲ್. ಮೋಸ್ಟ್ ಆಫ್ ದೆಮ್ ಆಸ್ಕಿಂಗ್ ಅಂದರೆ ಸಮ್ರೀಸ್ ಆಲ್ ಚಾಪ್ಟರ್ ಸಮ್ರೀಸ್ ಪ್ರೊವೈಡ್ ಮಾಡಿರಿ ಅಂತ ಹೇಳ್ತಾಯಿದ್ರು. ಈ ಒಂದು ಪಿ ಡಿ ಎಫಲ್ಲಿ ಸಮ್ರೀಸ್ ಆಲ್ ಚಾಪ್ಟರ್ ಸಮ್ರೀಸ್ ಇದೆ ಆ್ಯಂಡ್ ಆಲ್ಸೋ ಎಮ್ ಸಿ ಕ್ಯೂ ಟೈಪ್ಫುಲ್ ಕ್ವೆಶನ್ಸ್ ಅಂದರೆ ಓಕೆ ಒಂದು ಸೆಂಟೆನ್ಸಲ್ಲಿದೆ ನೋಡಿ. ಈಗ ರೋಮಿಯೋ ಸೇಸ್ ಜೂಲಿಯಟ್ ಟೀಚರ್ಸ್ ಟು ಟಾರ್ಚರ್ಸ್ ಟು ಬರ್ನ್ ರೈಟ್ ವೆಲ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರಿಮೆಂಬರ್. ನೋಡ್ಕೊಳ್ಳಿ ಜೂಲಿಯಟ್ ಏನು ಹೇಳ್ತಾರೆ, ರೋಮಿಯೋ ಏನು ಹೇಳ್ತಾನೆ. ಇದು 4 to 6 ಮಾರ್ಕ್ಸ್ ಕ್ವೆಶನ್ಸ್ ಅಂದರೆ ಇದು ಸಮ್ರಿ. ಇಟ್ ಹೆಲ್ಪ್ಸ್ ಅಲ್ಲ, ತುಂಬ ಈಸಿಯೆಸ್ಟ್ ವೇ ಇದೆ ನೋಡಿ. ಎಲ್ಲ ಗ್ಲೋಸರಿ ಇದೆ. ಈಗ ಕ್ವೆಶನ್ಸ್ ಇದೆ, ಇದನ್ನು ಈ ಥರ ಕೇಳ್ತಾರೆ. ಇದನ್ನು ಎಮ್ ಸಿ ಕ್ಯೂ ಟೈಪಲ್ಲಿ ಕ್ವೆಶನ್ ಕೇಳ್ತಾರೆ. ಸ್ವಲ್ಪ ನೋಡ್ಕೊಳ್ಳಿ. ಹೂಸ್ ಬ್ಯೂಟಿ ಇಸ್ ಟು ರೀಚ್ ಫಾರ್ ಯೂಸ್ ಜೂಲಿಯಟ್ಸ್ ಬ್ಯೂಟಿ. ಈ ಥರ ಕ್ವೆಶನ್ಸ್ ನೋಡ್ಕೊಳ್ಳಿ. ಆಲ್ ಚಾಪ್ಟರ್ಸ್ ನೋಡಿ ಮತ್ತು ಅದಲ್ಲೂ ಇದೆ. ಸ್ವಲ್ಪ ಕನ್ನಡ ಅಂಡರ್ಸ್ಟ್ಯಾಂಡ್ ಫಸ್ಟ್ ಇದನ್ನು ಕನ್ನಡದಲ್ಲಿ ಓದ್ಕೊಳ್ಳಿ, ಆಮೇಲೆ ಇಂಗ್ಲೀಷಲ್ಲಿ ಓದ್ಕೊಳ್ಳಿ. ಅದು ತುಂಬ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಿಮ್ಗೆ. ಫಸ್ಟ್ ಇಂಟ್ರಡಕ್ಷನ್ ಕಂಪಲ್ಸರಿ ಬರೀಬೇಕು ನೋಡಿ. ಪಾಯಿಂಟ್ಸ್ ಟು ರಿಮೆಂಬರು ಆಲ್ ಅಂದರೆ ಅದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಎಷ್ಟು ನೀವು ನೆಸಸರಿ ಇದೆ ಅಷ್ಟು ಇಂಪಾರ್ಟೆಂಟ್ ನೀವು ನೆನ್ಪಿಟ್ಕೋಬೋದು. ಇದು ಸಂಬ್ರಿ ಇದೆ. ಇದು ಪ್ರಾಕ್ಟೀಸ್ ಮಾಡಿ 100% ಯು ಆರ್ ಟು ಗೆಟ್ 4 ಮಾರ್ಕ್ಸ್ ಅಂತ ಹೇಳ್ತೀನಿ ನಾನು. ಪ್ರಾಕ್ಟೀಸ್ ಮಾಡಿ. ಗ್ಲೋಸರಿ ಅಂತೂ ನೋಡ್ಕೊಳ್ಳಿ ಒಂದ್ಸಲ, ಕೇಳ್ಬೋದು. ನೇಮ್ ದಿ ಟಾಯ್ ಕಿಂಗ್ಡಮ್. ಮೊನಾಕೋ ಇಸ್ ಅ ಸ್ಮಾಲ್ ಕಿಂಗ್ಡಮ್, ಟಾಯ್ ಕಿಂಗ್ಡಮ್. ಆಯಿತಾ, ಥರ ಓದ್ಕೊಳ್ಳಿ. ಯೂಸ್ಫುಲ್ ಆಗುತ್ತೆ. ಇದು ಎಮ್ ಸಿ ಕ್ಯೂ ಅಂದರೆ 100% ಯೂಸ್ಫುಲ್ ಆಗುತ್ತೆ. ಅಷ್ಟೊಂದು ಡಿಫಿಕಲ್ಟಿ ಇರೋಲ್ಲ ಇಂಗ್ಲೀಷಲ್ಲಿ. ಯು ಶುಡ್ ಬಿ ರೈಟ್ ಕರೆಕ್ಟ್. ಫಸ್ಟ್ ನೀವು ಒಂದು ಈ ಥರ ಬರೀಬೇಕು. ಆಲ್ ಚಿಲ್ಡ್ರನ್ ಇಸ್ ರಿಟರ್ನ್ ಬೈ ಕ್ಲಿಕ್. ಈ ಥರ ಬರೀಬೇಕು ನೀವು ಮೊದಲು. ಅದು ಇಂಟ್ರಡಕ್ಷನಲ್ಲಿ ಇದು ರಿಟರ್ನ್ ಬೈ ಅನ್ನೋದು ಕಂಪಲ್ಸರಿ. ಫೋಯಟ್ ನೇಮ್ ಶುಡ್ ಬಿ ಕಂಪಲ್ಸರಿ. ಆವಾಗಲೇ ಎವ್ಲ್ಯೂಟರ್ ನಿಂಗೆ ಏನು ಅಂದ್ರೆ ಅದೇ ಅವ್ರು ಗೋಯಿಂಗ್ ಟು ಚೆಕ್ ಯುವರ್ ಫಸ್ಟ್. ಅದನ್ನೇ ಮೊದಲು ಚೆಕ್ ಮಾಡಿ, ಇಂಟ್ರಡಕ್ಷನ್ ಮೊದಲು ಚೆಕ್ ಮಾಡ್ತಾರೆ. ಆಯಿತಾ, ಅವಾಗಲೇ ನಿಮಗೆ ಫುಲ್ ಮಾರ್ಕಸ್ ಸಿಗುತ್ತೆ ಸಮ್ರಿಗೆ ನೋಡಿ. ಎಲ್ಲ ಇದೆ, ಪ್ರತಿಯೊಂದು ಸಮ್ರೀಸ್ ಇದೆ. ನೋ ವರಿ ಫಾರ್ ಸಮ್ರೀಸ್ ಅಂದರೆ ಮೋಸ್ಟ್ ಆಫ್ ದೆಮ್ ಅಂದರೆ ಸಮ್ರೀಸ್ ಗುಡಿ ಅಂತ ಕೇಳ್ತಾಯಿದ್ರು. ಈ ಪಿ ಡಿ ಎಫ್ ನಿಮಗೆ ಬೇಕಾದಲ್ಲಿ ನಾನು ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅದಕ್ಕೆ ನಾನು ಪ್ರೊವೈಡ್ ಮಾಡ್ತೀನಿ. ಓಕೆ.